ಷಡ್ಯಂತ್ರದ ಸೂತ್ರಧಾರಿಗಳಿಗೆ ಖಾಕಿ ಶಾಕ್ ಕೊಟ್ಟಿದೆ. ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವಂತಹ ಸಮೀರ್ ಮನೆ, ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಧರ್ಮಸ್ಥಳ ಷಡ್ಯಂತ್ರದ ಸೂತ್ರಧಾರಿಗಳಿಗೆ ಖಾಕಿ ಶಾಕ್ ಕೊಡ್ತಾ ಇದೆ. ಸಮೀರ್ ಮನೆ, ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವಂತಹ ಸಮೀರ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕಳೆದ 1 ತಾಸಿನಿಂದ ಸಮೀರ್ ಮನೆಯಲ್ಲಿ ಶೋಧ ನಡೀತಾ ಇದೆ. ಧರ್ಮಸ್ಥಳ ವಿರುದ್ಧ ದಂಗೆಗೆ ಪ್ರಚೋದಿಸಿದ್ದ ಆರೋಪಿ ಸಮೀರ್, ಬೆಳ್ತಂಗಡಿಯಲ್ಲಿ ದಾಖಲಾಗಿದ್ದಂತ ಕೇಸ್ ಸಂಬಂಧ ಶೋಧ ನಡೀತಾ ಇದೆ. ಬೆಳ್ತಂಗಡಿ ಪೊಲೀಸರು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರೋ ಸಮೀರ್ ಮನೆಗೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಡೀ ಮನೆಯಲ್ಲಿ ಜಾಲಾಡ್ತಾ ಇದ್ದಾರೆ. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ ಪಡೆದು ಪೊಲೀಸರು ದಾಳಿ ಮಾಡಿರೋದು. ಇದೇ ಮನೆಯಲ್ಲಿ ವಿಡಿಯೋ ಮಾಡಿದ್ದೆ ಅಂತ ಸಮೀರ್ ಹೇಳಿದ್ದ. ಸಮೀರ್ ಮನೆಯನ್ನ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಸದ್ಯಕ್ಕೆ ಯೂಟ್ಯೂಬರ್ ಸಮೀರ್ ಮನೆಯಲ್ಲೇ ಇದ್ದಾರೆ. ಈಗಾಗಲೇ 2 ಬಾರಿ ವಿಚಾರಣೆಗೆ ಸಮೀರ್ ಹಾಜರಾಗಿದ್ದು, ಸಮೀರ್ ಮನೆಯಲ್ಲಿ ಈಗ ಬೆಳ್ತಂಗಡಿ ಪೊಲೀಸರು ಶೋಧ ನಡೆಸಿದ್ದಾರೆ. ಬೆಳ್ತಂಗಡಿ ಪೊಲೀಸರು ಮೊದಲು ಸಮೀರ್ ಮನೆಗೆ ಎಂಟ್ರಿ ಕೊಡ್ತಾರೆ, ಬಾಗಿಲು ಬಡಿತಾರೆ. ಯಾರು ಬಾಗಿಲನ್ನ ತೆಗೆಯೋದಿಲ್ಲ. ಫೈನಲಿ ಸಮೀರ್ ಕೂಡ ಮನೆಯಲ್ಲೇ ಇದ್ದು ಬಾಗಿಲು ತೆಗೆದಿದ್ದಾರೆ. ಕಳೆದ 1 ತಾಸಿನಿಂದ ಸಮೀರ್ ಮನೆಯಲ್ಲಿ ಶೋಧ ನಡೀತಾ ಇದೆ. ಮೊದಲ ದೃಶ್ಯದಲ್ಲಿ ನೋಡ್ತಾ ಇರೋದು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವ ಸಮೀರ್ ಮನೆ ಇದು. ಕಳೆದ 1 ತಾಸಿನಿಂದ ಸಮೀರ್ ಮನೆಯಲ್ಲೇ ಶೋಧ ನಡೀತಾ ಇದೆ ಬೆಳ್ತಂಗಡಿ ಪೊಲೀಸರಿಂದ. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ ಪಡೆದು ಪೊಲೀಸರು ದಾಳಿ ಮಾಡಿರೋದು. ಬನ್ನೇರುಘಟ್ಟದ ಇದೇ ಮನೆಯಲ್ಲಿ ತಾನು ವಿಡಿಯೋ ಮಾಡಿದ್ದೆ ಅಂತ ಸಮೀರ್ ಹೇಳಿದ್ದ. ಈಗ ದಾಳಿ ಮಾಡಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಸಮೀರ್ ಮನೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ? ಎಷ್ಟು ಜನ ಪೊಲೀಸರ ತಂಡ ಬಂದು ಸಮೀರ್ ಮನೆ ಮೇಲೆ ದಾಳಿ ನಡೆಸಿದ್ದು? ಬೆಳ್ತಂಗಡಿ ಪೊಲೀಸ್ನವರು ಇವತ್ತು ಬೆಳಗ್ಗೆ ಸರ್ಚ್ ವಾರೆಂಟ್ ಸಮೇತ ಯೂಟ್ಯೂಬರ್ ಸಮೀರ್ ಮನೆಗೆ ಬಂದಿದ್ದಾನೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಉಲ್ಲಳ್ಳಿಯ ಒಂದು ರಾಯಲ್ ಲೇಔಟ್ ನಲ್ಲಿ ಸಮೀರ್ ಇದ್ದದ್ದು. ಕಳೆದ 1.5 ವರ್ಷದಿಂದನೂ ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರುವಂತದ್ದು. ಇವತ್ತು ಬೆಳಗ್ಗೆ ಯಾವಾಗ ಬೆಳ್ತಂಗಡಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ನಾಗೇಶ್ ಕದ್ರೀರ್ ಅವರ ನೇತೃತ್ವದ ತಂಡ ಬರುತ್ತೆ. ತಂಡ ಬಂದಿದ್ದಾನೆ. ಮನೆಯನ್ನ ಬೆಳಿಗ್ಗೆ 11 ಗಂಟೆಯ ಸಮಯದಲ್ಲಿ ಅವ್ರ ಮನೆ ಬಾಗಿಲನ್ನ ಬಡಿತಾರೆ. ಸುಮಾರು 1 ಗಂಟೆ ಮನೆ ಹತ್ರನೇ ಅವರು ವೆಯ್ಟ್ ಮಾಡ್ತಾರೆ. ಯಾರು ಕೂಡ ಬಾಗಿಲು ತೆಗೆಯೋದಿಲ್ಲ. ವಾಪಸ್ ಹೊರಟು ಹೋಗ್ತಾರೆ. ಅವರು ವಾಪಸ್ ಹೋಗಿದ್ದೇನೆ ಮತ್ತೆ ವಾಪಸ್ ಬರ್ತಾರೆ. ಅವರು ಸುಮಾರು 1 ಗಂಟೆ ಸಮಯಕ್ಕೆ, ಮತ್ತೆ 2 ಗಂಟೆ ಬಿಟ್ಟಿದ್ದೇನೆ 1 ಗಂಟೆ ಸಮಯಕ್ಕೆ ಬರ್ತಾರೆ. ಅವಾಗ 11 ಗಂಟೆಯಲ್ಲಿ ಬಹುಶಃ ಸಮೀರ್ ಮನೆ ಒಳಗಡೆನೆ ಇರಬಹುದು ಎನ್ನುವಂತ ಮಾಹಿತಿ ಇದೆ. ಅಕ್ಕಪಕ್ಕದಲ್ಲೂ ಕೂಡ ವಿಚಾರಿಸ್ತಾರೆ. ಯಾರು ಕೂಡ ಏನು ಹೇಳೋದಿಲ್ಲ, ಹೊರಟು ಹೋಗ್ತಾರೆ. ಈಗ ಏನು 2 ಗಂಟೆ ಸಂದರ್ಭದಲ್ಲಿ ಬಂದಾಗ ಮತ್ತೆ ಬಾಗಿಲು ಬಡಿದಾಗ ಖುದ್ದು ಸಮೀರ್ ಬಂದು ಬಾಗಿಲನ್ನ ತೆಗಿತಾನೆ. ಸಮೀರ್ ಮನೆ ಒಳಗಡೆನೆ ಇದ್ದಾನೆ. ಈಗ ಏನು FSL ತಂಡ ಮತ್ತು ಸೋಕೋ ತಂಡ ಎಲ್ಲರೂ ಕೂಡ ಬಂದಿದ್ದಾರೆ. ಸುಮಾರು 5 ಜನ ಅಧಿಕಾರಿಗಳು ಬಂದಿರ್ತಕ್ಕಂಥದ್ದು. ಸೋಕೋ ತಂಡ ಮತ್ತು SFS ತಂಡವನ್ನು ಒಳಗೊಂಡಂತೆ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರೀರ್ ಅವರ ತಂಡ ಮನೆ ಒಳಗೆ, ಸಮೀರ್ ಅವರ ಮನೆ ಒಳಗಡೆ ಇಂಚಿಂಚು ಮನೆಯನ್ನ ಏನು ಜಾಲಾಡ್ತಾ ಇದ್ದಾರೆ. ವಸ್ತುಗಳ ಯಾವ್ಯಾವ ವಸ್ತುಗಳಿದಾವೆ ಅಂತ ಹೇಳಿದ್ದೇನೆ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ತಪಾಸಣೆ ವೇಳೆ ಏನ್ ಸಿಕ್ಕಿದೆ ಅಂತ ಇನ್ನೂ ಕೂಡ ಅಧಿಕೃತವಾಗಿ ಅದು ಗೊತ್ತಿಲ್ಲ. ಆದ್ರೆ ಒಂದಷ್ಟು ವಸ್ತುಗಳು ಮನೆ ಒಳಗಡೆ ಇದಾವೆ ಎನ್ನುವಂತ ಗುಮಾನಿಯ ಮೇಲೆ ಪೊಲೀಸ್ನವ್ರು ಬಂದಿದ್ದಾನೆ. ಸರ್ಚ್ ವಾರೆಂಟ್ ಅನ್ನ ಪಡೆದು ಬಂದು ಈಗ ಸರ್ಚಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಶ್ವೇತಾ, ಅಂದ್ರೆ ಏನು ಒಳಗಡೆ ಏನೆಲ್ಲ ವಸ್ತುಗಳು ಸಿಗಬಹುದು ಅನ್ನೋದನ್ನ ಪೊಲೀಸ್ನವ್ರು ಹೊರಗಡೆ ಬಂದಾಗ ಅಷ್ಟೇ ಗೊತ್ತಾಗತ್ತೆ. ಆದ್ರೆ ಮನೆಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ 1.5 ವರ್ಷದಿಂದ ಈ ಒಂದು ರಾಯಲ್ ಲೇಔಟ್ ನಲ್ಲಿ ಸಮೀರ್ ವಾಸವಿದ್ದ. ಆಗಾಗ ಇಲ್ಲಿನ ಜನಕ್ಕೆ ಕಾಣಿಸ್ಕೊಳ್ಳೋನು ಬಹುತೇಕ ಸಮಯ ಹೊರಗಡೆ ಬಂದಾಗೆಲ್ಲವೂ ಕೂಡ ಮಾಸ್ಕ್ ಹಾಕೊಂಡೆ ಈ ಒಂದು ಲೇಔಟ್ ನಲ್ಲಿ ಓಡಾಡ್ತಿದ್ನಂತೆ. ಮತ್ತು ಹಗಲತ್ನಲ್ಲಿ ಜಾಸ್ತಿ ಕಾಣಿಸ್ತಿರ್ಲಿಲ್ಲ. ರಾತ್ರಿ ಹೊತ್ತು 10 ಗಂಟೆಯ ನಂತರ ಕಾಣಿಸ್ತಿದ್ದ. ಇಲ್ಲಿ ವಾಕ್ ಕೀಕ್ ಮಾಡ್ತಿದ್ದ. ಯಾವಾಗ ಸಮೀರ್ ಅನ್ನೋಂಥದ್ದನ್ನೇ ಗೊತ್ತಿಲ್ಲ.
ಯಾವಾಗ ಒಂದು ಪದೇ ಪದೇ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ವಿಡಿಯೋಗಳು ಬರ್ತಾ ಇದ್ವು ಆಗ ಸಮೀರ್ ಇವನೇ ಅಂತ ಹೇಳಿದೇನೆ ಇಲ್ಲಿನವರು ಗುರುತಿಸಿದ್ರು. ಇದು 15 ದಿನಗಳ ಹಿಂದೆ ಯಾವಾಗ ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸೋದಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ನೆರೆಹೊರೆಯವರು ಹೇಳಿದ್ದಂಥದ್ದು. ಈಗ ಮನೆಗೆ ಯಾವಾಗ ಬಂದಿದ್ದ ಅಂತ ಹೇಳಿದಾನೆ ಇಲ್ಲಿನ ಸ್ಥಳೀಯರಿಗೂ ಕೂಡ ಗೊತ್ತಿಲ್ಲ. ಯಾವಾಗ್ಲೂ ಮನೆಯಲ್ಲಿ ಬಾಗ್ಲಾಕೊಂಡೇ ಇರ್ತಾ ಇದ್ದಿದ್ದು. ಹಿಂದೆ ಅವ್ರ ತಾಯಿ ಕೂಡ ಇವ್ರ ಜೊತೆನೆ ಅಫ್ರೀನಾ ಇದ್ರು. ಈಗ ಅವ್ರ ತಾಯಿ ಇಲ್ಲ, ಇವನು ಒಬ್ಬಂಟಿಯಾಗೇನೆ ಮನೆಯಲ್ಲಿ ಇದ್ದದ್ದು. ಇವತ್ತು ಬೆಳ್ತಂಗಡಿ ಪೊಲೀಸ್ನವರು ಬಂದು ಈಗ ಮನೆಯನ್ನ ತಪಾಸಣೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಹೊರಗಡೆಯಿಂದ ಈಗಷ್ಟೇ ಅಧಿಕಾರಿಗಳಿಗೆ ಊಟ ಕೂಡ ಬಂತು. ಮನೆ ಒಳಗಡೆ ಅವರು ಊಟ ಮಾಡ್ತಾ ಇದ್ದಾರೆ. ತಪಾಸಣೆಯನ್ನು ಕೂಡ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ವಸ್ತುಗಳನ್ನ ಅವರ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಅಥವಾ ಯಾವ್ದಾದ್ರು ವಸ್ತುಗಳು ಇದೆಯಾ ಇಲ್ವಾ, ಏನಾದ್ರು ಸಿಕ್ತಾ ಇಲ್ವಾ ಅನ್ನೋಂಥದ್ದನ್ನು ಪೊಲೀಸ್ನವರು ಹೊರಗಡೆಗೆ ಬಂದಾಗ ಅಷ್ಟೇನೆ ಗೊತ್ತಾಗತ್ತೆ. ಮನೆಗೆ ಇರ್ತಕ್ಕಂಥ ಗೇಟ್ ಅನ್ನ ಕ್ಲೋಸ್ ಮಾಡ್ಕೊಂಡಿದ್ದನ್ನ ಯಾರನ್ನು ಕೂಡ ಪೊಲೀಸ್ನವರು ಕೂಡ ಬಿಡ್ತಿಲ್ಲ. ಸ್ಥಳೀಯ ಪೊಲೀಸ್ನವರಿಗೆ ಇದರ ಮಾಹಿತಿಯನ್ನ ಬೆಳಗ್ಗೆ ಕೊಟ್ಟಿರ್ಲಿಲ್ಲ. ಏಕಾಏಕಿ ಅವರು ಬೆಳ್ತಂಗಡಿ ಪೊಲೀಸ್ನವರು ಬಂದು ಇವರು ಮನೆ ಹತ್ರ ಬಂದಿದ್ದಾನೆ. ಮನೆ ಬಳಿ ಅಂದ್ರೆ ಈಗ ಮನೆ ಒಳಗಡೆ ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ನಡೆಸ್ತಾ ಇದ್ರು. ಶ್ವೇತಾ, ಓಕೆ ಮಂಜುನಾಥ್, ಆರಂಭದಲ್ಲಿ ಬೆಳ್ತಂಗಡಿ ಪೊಲೀಸರು ಬಂದು ಬಾಗಿಲು ಬಡದಾಗ ತುಂಬಾ ಹೊತ್ತು ಯಾರು ಬಾಗಿಲು ತೆಗ್ದಿರ್ಲಿಲ್ಲ. ಸಮೀರ್ ಮನೇಲಿ ಇಲ್ಲ ಅಂತಾನೆ ಅನ್ಕೊಂಡಿದ್ರು. ಅಷ್ಟೊತ್ತು ಬಂದು ಯಾರೋ ಬಾಗಿಲು ಬಡಿತಾರೆ ಅಂದ್ರೂ ಸಹ ಆತ ಯಾಕೆ ಬಾಗಿಲು ಓಪನ್ ಮಾಡಿರ್ಲಿಲ್ವಂತೆ. ಕೊನೆಗೆ ಕಾಲ್ ಮಾಡಿದಾಗ ಮನೇಲೇ ಇದ್ದೀನಿ ನಾನು, ಬನ್ನಿ ಅಂತ ಆತ ಹೇಳಿದಾನೆ ಅಂತ. ಬಹುಶಃ ನನಗನ್ಸುತ್ತೆ ಯಾವಾಗ ಬೆಳಗ್ಗೆ 11 ಗಂಟೆಯಲ್ಲಿ ಬಂದಿದ್ದಾನೆ ಇವರು ಬಾಗಿಲು ಬಡಿದ್ರು, ಆಗ ಬಾಗಿಲು ಯಾಕೆ ತೆಗ್ದಿಲ್ಲ ಅಂತಂದ್ರೆ ಬಹುಶಃ ಅವರು ಅಡ್ವೊಕೇಟ್ಸ್ ಲಾಯರ್ಗಳ ಜೊತೆನೋ ಇಲ್ಲ ಅವರ ತಂಡ ಇದೆಯಲ್ಲ ಆ ತಂಡದ ಜೊತೆ ಮಾತುಕತೆ ಮಾಡಿರಬಹುದು ಎನ್ನುವಂತ ಗುಮಾನಿ ಪೊಲೀಸ್ನವ್ರಿಗಿದೆ. ಬಹುಶಃ ಮಟ್ಟಣ್ಣನವ್ರನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ನ ಅಥವಾ ತಿಮ್ರೋಡಿ ಜೊತೆ ಏನಾದ್ರು ಫೋನ್ ನಲ್ಲಿ ಸಂಪರ್ಕ ಮಾಡಿದ್ನ ಇಲ್ಲ ಅವ್ರ ಅಡ್ವೊಕೇಟ್ಸ್ ಜೊತೆ ಏನಾದ್ರು ಮಾಡಿದ್ನ, ಈಗ ಅದು ಗೊತ್ತಾಗಬೇಕಾಗಿದೆ. ಯಾಕೆ ಅವಾಗ ತೆಗ್ದಿಲ್ಲ ಅಂದ್ರೆ 2 ಗಂಟೆಗಳ ಕಾಲ ಬಾಗಿಲನ್ನ ತೆಗ್ದಿಲ್ಲ. ಪೊಲೀಸ್ನವ್ರು ಇಲ್ಲ ಅಂದ್ಕೊಂಡೆ ವಾಪಸ್ ಹೋದ ನಂತರ ಮತ್ತೆ ಫೋನ್ ಮಾಡ್ಕೊಂಡು ವಾಪಸ್ ಬಂದಾಗ ಖುದ್ದು ಆತನೇ ಅಂದ್ರೆ ಸಮೀರೇ ಬಂದಿದ್ದಾನೆ ಬಾಗಿಲು ತೆಗ್ದಿರುವಂತದ್ದು. ಈಗ ಮನೆ ಒಳಗಡೆ ಅಧಿಕಾರಿಗಳಿದ್ದಾರೆ, ಜೊತೆಗೆ ಸಮೀರ್ ಕೂಡ ಇದ್ದಾನೆ. ಮನೆಯನ್ನ ಇಡೀ ಮನೆ ಅಂದ್ರೆ ಸರ್ಚ್ ವಾರೆಂಟ್ ಪಡ್ಕೊಂಡೇ ಬಂದು ಮನೆಯನ್ನ ಸರ್ಚ್ ಮಾಡ್ತಾ ಇರೋದು. ಏನಾದ್ರೂ ಮನೆಯ ಬಾಗಿಲನ್ನ ತೆಗ್ದಿರ್ಲಿಲ್ಲ ಅಂತಂದ್ರೆ ಬಾಗಿಲನ್ನ ತೆಗೆದು ಇವರು ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ ತನಿಖೆಯನ್ನು ಇವತ್ತು ಸರ್ಚ್ ಅಂತೂ ಮಾಡ್ತಿದ್ರು ಅಂತ ಅನ್ಸುತ್ತೆ. ಸೊ ಅದಕ್ಕಾಗಿ ಸಮೀರ್ ಬಾಗಿಲನ್ನ ತೆಗ್ದಿರಬಹುದು. ಬಹುಶಃ ಯಾರತ್ತಾದ್ರೂ ಅಡ್ವೈಸ್ ತಗೊಂಡು ಅವ್ರು ಬಂದಾಗ ನಾನೇನ್ ಮಾಡ್ಬೇಕು ಅಥವಾ ಕಾನೂನಿನ ಕ್ರಮಗಳನ್ನ ಪಾಲಿಸ್ಬೇಕಾಗತ್ತೆ ಅನ್ನೋದನ್ನ ಬಹುಶಃ ಯಾರ ಅವ್ರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತೆ ಇವನು ಕೂಡ ಹೆಚ್ಚಿನ ಮಾಹಿತಿಯನ್ನ ಸಮೀರ್ ಕೊಟ್ಟಿರಬಹುದು. ಒಟ್ಟು ಇವಾಗ ಪೊಲೀಸ್ನವ್ರನ್ನ ಒಳಗಡೆ ಬಿಟ್ಕೊಂಡು ಅವರು ಸರ್ಚ್ ಅನ್ನ ಮಾಡ್ತಿದ್ದಾರೆ ಬೆಳ್ತಂಗಡಿ ಪೊಲೀಸ್ನವರು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.